ಇನ್ನು ಮತ್ತೊಂದು ಕಡೆಯಲ್ಲಿ ಕೇರಳ ಸಿಎಂ ಕರ್ನಾಟಕದಲ್ಲಿ ನಿರ್ಧಾರ ತೆಗೆದುಕೊಂಡಿದ್ರ ಬಗ್ಗೆ ತಪರಾಕಿ ಹಾಕಿದ್ರ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರದ ಕೆಲ ಸಚಿವರು ಸ್ಪೆಷಲಿ ಜಮೀರ್ ಅಹಮದ್ ಖಾನ್ ವಿಶೇಷ ಪ್ಯಾಕೇಜ್ಗಳನ್ನ ಗಿಫ್ಟ್ಗಳನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಕೇರಳದ ಆಕ್ಷೇಪ ಕೈ ಕಮಾಂಡ್ ಕಳವಳದ ನಂತರದಲ್ಲಿ ಈ ಬೆಳವಣಿಗೆ. ವಸತಿ ಇಲಾಖೆಯಿಂದ ಪುನರ್ವಸತಿ ಭಾಗ್ಯ ಜೊತೆಗೆ ಮನೆ ಕಳ್ಕೊಂಡವರಿಗೆ ಜಮೀರ್ ಕಡೆಯಿಂದ ಗಿಫ್ಟ್ಗಳ ಮೇಲೆ ಗಿಫ್ಟ್, ಹಾಸಿಗೆ, ಬೆಡ್ಶೀಟ್, ಗ್ಯಾಸ್ ಸ್ಟವ್, ಇತರೆ ಮನೆ ಸಾಮಗ್ರಿಗಳ ಕೊಡುಗೆಯನ್ನ ಕೊಡಲಾಗುತ್ತೆ. ಸಿಎಂ ಗ್ರೀನ್ ಸಿಗ್ನಲ್ ಸಿಗ್ತಿದ್ದ ಹಾಗೆ ನಾಳೆಯಿಂದಲೇ ನಿರಾಶ್ರಿತರಿಗೆ ಇದೆಲ್ಲವೂ ಕೂಡ ತಲುಪುವಂತಹ ವ್ಯವಸ್ಥೆಗೆ ತಯಾರಿಗಳಾಗಿದೆ. ಅದಕ್ಕೆ ಸಂಬಂಧಿತ ಒಂದಷ್ಟು ವ್ಯವಸ್ಥೆಗಳನ್ನು ಸಜ್ಜುಗೊಳಿಸಿರೋದನ್ನು ಕೂಡ ನೀವು ನೋಡಬಹುದಾಗಿದೆ. ಬಾತ್ರೂಮ್ ಬೇಕಾಗಿರ್ತಕ್ಕಂತಹ ಒಂದಷ್ಟು ಸೌಲಭ್ಯಗಳು, ಬೆಡ್ಶೀಟು, ಸಿಲಿಂಡರ್ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ರೆಡಿಯಾಗಿದೆ. ಆಗೋಗಿದೆ. ಇದಕ್ಕೆ ಒಂದು ಪರಿಹಾರ ನಾವು ಕೇಳ್ತಾ ಇದ್ದೀವಿ. ನಿನ್ನೆ ದಿನ ಜಮೀರ್ ಅಹಮದ್ ಸಾಹೇಬರು ಬಂದಿದ್ರು, ಅವರು ನಮಗೆ ನಂಬಿಕೆ ಕೊಟ್ಟು ಹೋಗಿದ್ರು. ಇವತ್ತು ಶಿವಕುಮಾರ್ ಸಾಹೇಬರು ಬಂದಿದ್ರು, ಅವರು ಈಗ ನಂಬಿಕೆ ಕೊಟ್ಟವ್ರೆ. ಈಗ ಮನೆ ಕೊಡ್ತಾರೋ ಏನು ಕೊಡ್ತಾರೋ ಇನ್ನೂ ಡಿಸೈಡ್ ಮಾಡಿಲ್ಲ. ಸಂಜೆ 5 ಗಂಟೆಗೆ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. 25 ವರ್ಷಗಳಿಂದ ಇಲ್ಲಿ ವಾಸ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಎಲ್ಲಿಂದ ಬಂದಿರೋರು ನೀವೆಲ್ಲ ಅಂತ? ನಾವು ಇಲ್ಲಿ ಬೆಂಗಳೂರಲ್ಲಿ ಹುಟ್ಟಿರೋರು ಇದ್ದಾರೆ, ಕೆಲವರು ಬೇರೆ ಊರಿಂದ ಬಂದವ್ರೆ. ಬೇರೆ ಊರಿಂದ ಅಂದ್ರೆ ಎಲ್ಲಿಂದ? ಆಂಧ್ರದಿಂದ ಬಂದವ್ರೆ, ಕೆಲವು ಮಹಾರಾಷ್ಟ್ರ, ಅಲ್ಲಿ ಇಲ್ಲಿ ಎಲ್ಲ ಬಡತನ ಜನ ಇದ್ದಾರೆ. ಯಾರು ಶ್ರೀಮಂತರು ಯಾರು ಇಲ್ಲ ಇಲ್ಲಿ. ಇವತ್ತು ದುಡಿಬೇಕು, ಇವತ್ತು ತಿನ್ಬೇಕು. ಇವತ್ತು ದುಡಿದ್ರೆ ತಿಂತಾರೆ, ಇಲ್ಲ ಅಂದ್ರೆ ಹಂಗೆ ಬರೇ ಹೊಟ್ಟೆ ಮಳ್ಕೋತಾರೆ ಅಂತ ಜನ ಇರೋದು. ಈಗ ಡಿ ಕೆ ಶಿ ಅವರು ಕೂಡ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾರೆ ಸರ್. ಏನು ಅಹವಾಲು ಕೊಟ್ಟಿದ್ದಾರೆ ಅವ್ರಿಗೆ ನೀವು ಅಂತ? ನಾವೇನು ಕೊಟ್ಟಿಲ್ಲ, ನಾವು ಹೇಳಿದ್ದೀವಿ ನಮ್ಗೇನಾದ್ರೂ ಒಂದು ಪರಿಹಾರ ಮಾಡಿ ಅಂತ. ಇರಕ್ಕೊಂದು ಮನೆ ಬೇಕು ಅಷ್ಟೇ, ಅದೊಂದೇ ರಿಕ್ವೆಸ್ಟ್ ಸರ್ಕಾರ ಹತ್ರ ಕೇಳಿದ್ದೀವಿ. ಅವ್ರು ಸ್ವಲ್ಪ ಅದೊಂದು ಹೆಲ್ಪ್ ಮಾಡಿದ್ರೆ ಸಾಕು. ನಾವು ಇಲ್ಲೇ ಇರೋರು, ನಾನು ಹುಟ್ಟಿದ್ ಬೆಳೆದಿದ್ದೆಲ್ಲ ಬೆಂಗಳೂರೇ. ಸದ್ಯಕ್ಕೆ ಟ್ಯಾನಿರೋರಲ್ಲಿ ಇದ್ದಿದ್ದು, ಇಲ್ಲಿ ಬಂದು 22 ವರ್ಷ ಆಯ್ತು. ಇಲ್ಲೇ ಇದ್ದೀನಿ ನಾನು. ಗುಡ್ಸಲ್ ಹಾಕೊಂಡಿದ್ವಿ, ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಇದೇ ಮಾಡೋದು. ಎಲ್ಲರೂ ಇಲ್ಲಿ ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ, ಕೆಲವರು ಮನೆ ಕೆಲ್ಸಕ್ಕೆ ಹೋಗ್ತಾರೆ, ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಎಲ್ಲ ಜಾತಿಯವರು ಇದ್ದೀವಿ. ಹೊರಗಡೆಯಿಂದ ಬಂದವರು ಯಾರು ಇಲ್ಲ. ನಂದೆಲ್ಲ ಪ್ರೂಫು ಇಲ್ಲೇ ಇದೆ. ಇಲ್ಲಿ ಇರೋರ್ದೆಲ್ಲಾರ್ದು ಪ್ರೂಫ್ ಇಲ್ಲಿದೆ ಇರೋದು. ಡಾಕ್ಯುಮೆಂಟ್ ಮಾಡ್ಕೊಟ್ಟವ್ರೆ ನಿಮಗೆಲ್ಲ? ID ಕಾರ್ಡ್ ಮಾಡಿದ್ದಾರೆ, ಆಧಾರ್ ಕಾರ್ಡ್ ಮಾಡಿದ್ದಾರೆ, ಪ್ಯಾನ್ ಕಾರ್ಡ್ ಮಾಡಿದ್ದಾರೆ, ಎಲ್ಲ ಇದೆ.